ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆಯೇ ಶುಭೋದಯ. ಇವತ್ತು ಬಿಗ್ ಮ್ಯಾಚ್ ಬರ್ತಾ ಇದೆ. ಸೊ CSK ವರ್ಸಸ್ RCB ರೈವಲ್ರಿ ಅಂತ ಏನು ಹೇಳ್ತೀವಿ, ಅದು ಇವತ್ತು ಈ ಸೀಸನ್ನ ಕೊನೆಯ ಮ್ಯಾಚ್ ಅಂತಲೇ ಹೇಳ್ಬೋದು. CSK ವರ್ಸಸ್ RCB. ಸೊ ಬೆಂಗಳೂರಿನಲ್ಲಿನೇ ನಡೀತಾ ಇದೆ ಇವತ್ತಿನ ಪಂದ್ಯ. ಸೊ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಸಖತ್ ಎಕ್ಸೈಟಿಂಗ್ ಆಗಿದ್ದಾರೆ ಕೂಡ. ಸೊ ಆದರೆ ಮ್ಯಾಚ್ಗೆ ಮಳೆ ಕಾಟ ಇರೋ ಥರ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಸ್ಟ್ 2 ಡೇಸಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಇವತ್ತು ಕೂಡ ರೈನ್ ಪ್ರಿಡಿಕ್ಷನ್ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಸ್ವಲ್ಪ ಮಳೆ ಕಾಟ ಇರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೋಪ್ಫುಲಿ ಯಾವುದೇ ಮಳೆ ಇರ್ದೇ ಒಳ್ಳೆ ಗೇಮ್ ನೋಡೋಕ್ಕೆ ನಮಗೆ ಸಿಗಲಿ ಅಂತ ನಾವು ಆಶಿಸೋಣ. ಸೊ ಹಾಗಾದರೆ ಇವತ್ತಿನ ಪಂದ್ಯದ ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋದ ಪಟ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸೀಸನ್ನಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸೊ ಇವತ್ತು 11ನೇ ಪಂದ್ಯ ಆಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ. ಅದು ಕೂಡ ರೈವಲ್ಸ್ ಅಂತ ಏನು ಹೇಳ್ತೀವಿ, CSK ವಿರುದ್ಧ ಇವತ್ತಿನ ಪಂದ್ಯ. ಲಾಸ್ಟ್ ಟೈಮ್ ಆದಾಗಂತೂ ಚಿಂದಿ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಹೋದ ಸೀಸನ್ನ ಬೆಸ್ಟ್ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಹೋದ ಸಲ ಬೆಂಗಳೂರಿನಲ್ಲಿ RCB ವರ್ಸಸ್ CSK ಆದಾಗ. ಸೊ ಇವತ್ತು ಕೂಡ ಅದೇ ರೀತಿ ಒಂದು ಪಂದ್ಯ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು, ಮಳೆ ಕಾಟ ಇಲ್ಲದೆ ಇದ್ರೇ. ಸೊ ಹೋಪ್ಫುಲಿ ಇವತ್ತು ಮಳೆ ಬರದೇ ಇರಲಿ. 44% ಏನೋ ರೈನ್ ಪ್ರಿಡಿಕ್ಷನ್ ಇದೆ ಮ್ಯಾಚ್ ಟೈಮ್ನಲ್ಲಿ. ಸೊ ಕಳೆದ 2 ದಿನಗಳಿಂದ ಅದೇ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಇವತ್ತು ಕೂಡ ಪ್ರಿಡಿಕ್ಟ್ ಇದೆ. ಇನ್ನು ಮಳೆ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನೋಡಬೇಕಾಗಿದೆ ಇವತ್ತು ಮಳೆ ಇಲ್ಲದೇ ಇರಲಿ ಅಂತ ನಾವು ಆಶಿಸೋಣ. ಸೊ ಸದ್ಯಕ್ಕಂತೂ ಇವತ್ತಿನ ಮ್ಯಾಚ್ಗೆ RCB ಕೂಡ ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಅನಿಸ್ತಾ ಇದೆ. ವಿರಾಟ್ ಕೊಹ್ಲಿ ಜೊತೆ ಬೆಟಲ್ಲೇ ಬರ್ಬೋದು, ಫಿಲಿಪ್ ಸಾಲ್ಟ್ ಏನೋ ಹುಷಾರಾಗಿಲ್ಲ ಅಂದರೆ. ಸೊ ಫಿಲಿಪ್ ಸಾಲ್ಟ್ ಬಿಟ್ಟಾದರೆ ಬೆಟಲ್ ಅವರು ಇರಲ್ಲ. ಖಂಡಿತವಾಗ್ಲೂ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿನೇ ಓಪನಿಂಗ್ ಮಾಡ್ತಾರೆ. ಪತಿದಾರ್, ಅದಾದಮೇಲೆ ಜಿತೇಶ್ ಶರ್ಮಾ, ರೊಮಾರಿಯೋ, ಶಿಪರ್ ಡೇವಿಡ್, ಕೃನಾಲ್ ಪಾಂಡ್ಯ ಪ್ರಮೋಟ್ ಮಾಡಿ ಸಾಕತ್ತಾಗಿರೋ ಇನ್ನಿಂಗ್ಸನ್ನು ಆಡಿದರು. ಸೊ ಅವರು ಪ್ರಮೋಟ್ ಮಾಡ್ಬೋದು ಇವತ್ತು ಕೂಡ ಅನಿವಾರ್ಯತೆ ಬಂದರೆ. ಸೊ ಅದಾದ ಬಳಿಕ ಭುವಿ, ಸುಯಶ್ ಶರ್ಮಾ, ಹೆಜಲ್ವುಡ್ ಹಾಗೆಯೇ ಯಶ್ ದಯಾಳ್. ಇಂಪ್ಯಾಕ್ಟ್ ಸಬ್ಬಲ್ಲಿ ದೇವದತ್ ಪಡಿಕ್ಕಲ್ ಇಲ್ಲ ಮನೋಜ್ ಬಾಣ್ಗೆ ತಗೋಬೋದು. ಸೊ ಹೋಪ್ಫುಲಿ ದೇವದತ್ ಪಡಿಕ್ಕಲ್ ಕಡೆನೇ ನೋಡ್ಬೋದು. ಸೊ ನೋಡೋಣ. ಚಿನ್ನಸ್ವಾಮಿಯಲ್ಲಿ ಅಷ್ಟೇನು ಚೆನ್ನಾಗಿ ಆಡಿಲ್ಲ ಅಂತಲೇ ಹೇಳ್ಬೋದು ಪಡಿಕ್ಕಲ್. ಅವೇ ಪಂದ್ಯಗಳಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ನೋಡೋಣ ಇವತ್ತು ಅದನ್ನು ಚೇಂಜ್ ಮಾಡ್ತಾರೆ ಅಂತ ದೇವದತ್ ಪಡಿಕ್ಕಲ್ ತಂಡ. ಇನ್ನು ಎಲಿಮಿನೇಟ್ ಆಗಿರೋ CSK ಇವತ್ತು ಒಂದೊಳ್ಳೆ ವಿನ್ ಆಗಿ ಕಾನ್ಫಿಡೆನ್ಸನ್ನು ಮತ್ತೆ ತಗೊಳ್ಳೋಣ. ಅಟ್ಲೀಸ್ಟ್ ಕೊನೆಗಾದ್ರೂ ಈ ಸೀಸನ್ನಲ್ಲಿ ವಿನ್ ಆಗ್ತಾ ಹೋಗೋಣ ಅಂತ ಯೋಚನೆ ಮಾಡ್ತಿರ್ತಾರೆ ಖಂಡಿತವಾಗ್ಲೂ. ಸೊ ಯಾವುದು ಕೂಡ ಈ ಸರಿ ಅವ್ರಿಗೆ ಸೆಟ್ ಆಗ್ತಾ ಇಲ್ಲ, ಬ್ಯಾಟಿಂಗ್, ಬಾಲಿಂಗ್, ಫೀಲ್ಡಿಂಗ್ ಅಂತ. ಸೊ ಹಾಗಾಗಿ ತುಂಬಾ ಟಫ್ ಟೈಮ್ ಅಂತ ಹೇಳ್ಬೋದು CSK ತಂಡಕ್ಕೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಮೀಟ್ ಮಾಡಿದ CSKಗಿಂತ ಈ ಸರಿ CSK ಬೀಟ್ ಮಾಡೋದು ಆಲ್ಮೋಸ್ಟು ಈಸಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ ಈ ಸರಿ CSK. ಆದರೂ ಕೂಡ ಆ ರೈವಲ್ ಇದ್ದೇ ಇದೆ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿರೋ ಇಂಟೆನ್ಸ್ ಬ್ಯಾಟಲ್ ಬರುತ್ತೆ ಈ 2 ತಂಡ ಮುಖಾಮುಖಿ ಆದಾಗ. ಸೊ ಹಾಗಾಗಿ ಕೊನೆಯ ಸ್ಥಾನದಲ್ಲಿದ್ದಾರೆ CSK. ಸೊ ಮೇಲಾದರೂ ಅಟ್ಲೀಸ್ಟ್ ಫಿನಿಷ್ ಮಾಡೋಣ ಅಂತ ಇವಾಗ ಆಡ್ತಾರೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲಿ ಮಳೆ ಕಾಟ ಇಲ್ಲದೆ ಇರಲಿ ಪಂದ್ಯಕ್ಕೆ ಅಂತ ನಾವು ಆಶಿಸೋಣ. ಇನ್ನು CSK ಟೀಮ್ ಹೇಗೆ ಮಾಡ್ಬೋದು ಅಂದರೆ ಶೇಖ್ ರಶೀದ್, ಆಯುಷ್ ಮಾತ್ರ ಓಪನಿಂಗ್ ಮಾಡ್ತಾರೆ. ಸ್ಯಾಮ್ ಕರ್ನ್ ಒಂದು ಔಟ್ನಲ್ಲಿ ಸಖತ್ತಾಗಿ ಆಡಿದರು. ಹೋದ ಪಂದ್ಯದಲ್ಲಿ ಸಖತ್ತಾಗಿ ಆಡಿದರು, ಅವರೇ ಇರ್ತಾರೆ. ಅದು ಬಳಿಕ ಜಡೇಜಾ, ಬ್ರೇವಿಸ್, ಶಿವಮ್ ಡುಬೆ, ದೀಪಕ್ ಕೂಡ, MS ಧೋನಿ, ನೂರ್ ಅಹ್ಮದ್, ಖಲೀಲ್ ಅಹ್ಮದ್ ಮತ್ತು ಪತಿರಾಣ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ನಾಥನ್ ಎಲಿಸ್ಗೆ ಒಂದು ಚಾನ್ಸ್ ಕೊಡ್ಬೋದು ಅವರ ಬದಲು. ಸೊ ನೋಡೋಣ. ಅನ್ಶುಲ್ ಕಂಬೋಜ್ ಬೌಲಿಂಗ್ ಆಲ್ರೌಂಡರು, ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾರೆ. ಸೊ ಯಾರು ಹೊಸ ಪ್ಲೇಯರ್ಸ್ಗೆ ಚಾನ್ಸ್ ಕೊಡ್ಬೋದು, ಹೇಗೂ ಎಲಿಮಿನೇಟ್ ಆಗಿರೋದ್ರಿಂದ. ಸೊ ನೋಡೋಣ. ನಾಗರ್ಕೋಟಿ ಇವ್ರಿಗೆಲ್ಲ ಚಾನ್ಸ್ ಕೊಡ್ಬೋದು. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಖಂಡಿತವಾಗ್ಲೂ ಒಂದು ಅದ್ಭುತವಾದ ರೈವಲ್ರಿ ಇದೆ ಇವರ CSK ಮತ್ತು RCB ನಡುವೆ. ಸೊ ಅದು ಇವತ್ತು ಕೂಡ ಬರುತ್ತೆ ಅಂತ ನೋಡೋಣ. ಹೋಪ್ಫುಲಿ ಇವತ್ತು ಮಳೆ ಆಗದೇ ಮ್ಯಾಚ್ ಆಗಲಿ ಅಂತ ನಾವು ಆಶಿಸೋಣ. ಸೊ ರೈನ್ ಎಫೆಕ್ಟ್ ಆಗೋದು ಬೇಡ. ಇಲ್ಲ ಪಂಜಾಬ್ ಥರ ಅಟ್ಲೀಸ್ಟ್ ಒಂದು 15 ಓವರ್ ಮ್ಯಾಚ್ ಆದರೂ ನಮಗೆ ನೋಡೋದಕ್ಕೆ ಸಿಗಲಿ. ಅಪ್ಪಿತಪ್ಪಿ ಏನಾದರೂ ಮಳೆ ಬಂದರೆ ಫುಲ್ 20 ಓವರ್ಸ್ ಮ್ಯಾಚ್ ಆದ್ರೇ ಬೆಸ್ಟು. ಸೊ RCBಗಂತೂ ಟಾಪ್ 2 ಹೋಗೋದಕ್ಕೆ ಈ ಮ್ಯಾಚಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ರದ್ದಾಗದೇ ಇರಲಿ ಅಂತ RCBನೂ ಬೇಡ್ಕೊಳ್ತಿರ್ತಾರೆ. ಹಾಗೆಯೇ ಸೋಲ್ದೇನೆ ಇರಲಿ ಅಂತ ಕೂಡ RCB ಖಂಡಿತವಾಗ್ಲೂ ನೋಡ್ತಿರ್ತಾರೆ. ಸೊ ಟಾಪ್ 2 ಫಿನಿಷ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 2-3 ಪಂದ್ಯ ಅಂತೂ ಗೆಲ್ಲೇಬೇಕು. ಸೊ 4 ಪಂದ್ಯ ಉಳಿದಿರೋದು. ಸೊ ಹೋಪ್ಫುಲಿ ನೋಡೋಣ, ಫಿನಿಷ್ ಮಾಡ್ಬೋದು ಟಾಪ್ 2ದಲ್ಲೇ. ಹೋಪ್ ಫಾರ್ ದಿ ಬೆಸ್ಟ್. ಸದ್ಯಕ್ಕಂತೂ ಇವತ್ತು ಒಳ್ಳೆ ಮ್ಯಾಚ್ ಇದೆ. ಸೊ ಮಳೆ
ಬಾರ್ದೇ ಮ್ಯಾಚ್ ಆಗಲಿ ಅಂತ ನಾವು ಆಶಿಸೋಣ. ಡ್ರೈನೇಜ್ ಸಿಸ್ಟಮ್ ಕೂಡ ಒಳ್ಳೆ ಇರೋದ್ರಿಂದ ಮಳೆ ಸ್ವಲ್ಪ ನಿಂತರೂ ಕೂಡ ಬೇಗನೆ ಒಣಗೋಗ್ಬಿಡುತ್ತೆ ಪಿಚ್ಚು. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಇದೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಗ್ತಾ ಇರೋದ್ರಿಂದ. ಸೊ ನೋಡೋಣ, ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.